ಪಾಕಿಸ್ತಾನ ಈಗ ರಾಜತಾಂತ್ರಿಕತೆಯ ಮುಂಚೂಣಿಗೆ ಬಂದಿದೆ. ಚೀನಾದೊಂದಿಗೆ ಸೇರಿ ಅದು ಇರಾನ್ನ ಕದನ ವಿರಾಮಕ್ಕೆ ಮನವೊಲಿಸಿದೆ. ಪಾಕಿಸ್ತಾನದ ಆರ್ಥಿಕತೆ ಭಾರತಕ್ಕಿಂತಲೂ 10 ಪಟ್ಟು ಚಿಕ್ಕದು. ಆದರೂ ಕೂಡ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಗಳ ನಡುವೆ ಸಂಧಾನ ನಿರ್ವಹಿಸೋದಕ್ಕೆ ಪಾಕಿಸ್ತಾನ ಇವತ್ತು ನಿಂತ್ಕೊಂಡಿದೆ. ಟ್ರಂಪ್ ಅವರ ಗಡುವಿಗೆ ಕೆಲವೇ ಗಂಟೆಗಳ ಮೊದಲು ಪಾಕಿಸ್ತಾನ ಎರಡೂ ಕಡೆಯವರನ್ನ ಕದನ ವಿರಾಮಕ್ಕೆ ಒಪ್ಕೊಳ್ಳುವಂತೆ ಮನವೊಲಿಸಿದೆ ಅನ್ನುವಂಥ ಒಂದು ಸುದ್ದಿ ಬಂತು. ಆದರೆ ಬರೀ ಒಂದು ಫೋನ್ ಕರೆಯಿಂದ ಯುದ್ಧ ನಿಲ್ಲಿಸುವವರು ಎಲ್ಲೂ ಕಾಣಿಸ್ಲಿಲ್ಲ. ಪ್ರಧಾನಿ ಮೋದಿ ಪುಟಿನ್ ಜೊತೆಗೆ ಮಾತನಾಡಿ ಉಕ್ರೇನ್ ಮೇಲಿನ ಯುದ್ಧವನ್ನ ನಿಲ್ಲಿಸಿದ್ರು ಅಂತ ಬಿಜೆಪಿ ಎಷ್ಟು ಜೋರಾಗಿ ಹೇಳ್ಕೊಂಡಿತ್ತು. ವಿಶ್ಲೇಷಕರ ಟೀಕೆ ಮಾಡೋ ಪ್ರಕಾರ ಭಾರತದ ವಿದೇಶಾಂಗ ನೀತಿಯನ್ನ ಜಾಗತಿಕವಾಗಿ ಅಲ್ಲ, ಬದಲಿಗೆ ಭಾರತದಲ್ಲಿ ಇಲ್ಲಿನ ಚಾನೆಲ್ಗಳು ಮತ್ತೆ ಪತ್ರಿಕೆಗಳನ್ನ ನಿರ್ವಹಿಸೋದಕ್ಕೆ ರೂಪಿಸಲಾಗಿದೆ. ಹಾಗಾಗಿನೇ ಈ ಅತಿ ದೊಡ್ಡ ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಭಾರತದ ವಿದೇಶಾಂಗ ನೀತಿ ಗೋಚರ ಆಗ್ತಾ ಇಲ್ಲ. ಚೀನಾ ಇರಾನ್ನಿಂದ ಹೆಚ್ಚಿನ ತೈಲವನ್ನು ಖರೀದಿ ಮಾಡುತ್ತೆ. ಚೀನಾ ಕೂಡ ಇರಾನ್ ಮೇಲೆ ಒತ್ತಡವನ್ನು ಹೇರಿತು. ಚೀನಾ ತೆರೆಮರೆಯಲ್ಲಿರುವಂತಹ ದೇಶ. ಟ್ರಂಪ್ ಅವರನ್ನ ಟೀಕೆ ಮಾಡುವಂತಹ ವಿಷಯದಲ್ಲಿ ಅದು ಹಿಂದೆ ಸರಿಯೋದಿಲ್ಲ. ಆದರೆ ಈ ಮಾತುಕತೆಯಲ್ಲಿ ತನ್ನ ಪಾತ್ರದ ಬಗ್ಗೆ ಅದು ಉತ್ಪ್ರೇಕ್ಷಿತ ಹೇಳಿಕೆಗಳನ್ನು ನೀಡ್ತಾ ಇಲ್ಲ. ಚೀನಾದ ವಿದೇಶಾಂಗ ಸಚಿವಾಲಯದ ಉನ್ನತ ಅಧಿಕಾರಿಗಳು ಗಲ್ಫ್ ರಾಷ್ಟ್ರಗಳಿಗೆ ಕರೆ ಮಾಡೋದನ್ನ ಮುಂದುವರೆಸಿದ್ರು. ಬೀಜಿಂಗ್ನಲ್ಲಿ ಪಾಕಿಸ್ತಾನಿ ಅಧಿಕಾರಿಗಳೊಂದಿಗೆ ಸಭೆಗಳು ನಡೆದವು. ಯುದ್ಧದ ಸಮಯದಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಭೆಯಲ್ಲಿ ಸೌದಿ ಅರೇಬಿಯಾ, ಟರ್ಕಿ ಮತ್ತೆ ಈಜಿಪ್ಟ್ನ ಪ್ರತಿನಿಧಿಗಳು ಭಾಗವಹಿಸಿದ್ರು. ಮತ್ತೆ ಇದರ ನಂತರ ಪಾಕಿಸ್ತಾನಿ ಪ್ರತಿನಿಧಿಗಳು ಬೀಜಿಂಗ್ ತೆರಳಿದ್ರು. ಇರಾನ್ ಅಮೆರಿಕಾದೊಂದಿಗೆ ಯಾವತ್ತಿಗೂ ಕೂಡ ಮಾತುಕತೆಯನ್ನ ನಡೆಸೋದಿಲ್ಲ ಅಂತ ಹೇಳಿದ್ರಿಂದ ಇರಾನ್ ಅನ್ನ ಮಾತುಕತೆಗೆ ಮನವೊಲಿಸುವಲ್ಲಿ ಚೀನಾದ ಪಾತ್ರವನ್ನ ಒತ್ತಿ ಹೇಳಲಾಗ್ತಾ ಇದೆ. ಚೀನಾದ ಒತ್ತಡ ಉಪಯುಕ್ತ ಆಗಬಹುದು ಅಂತ ಪಾಕಿಸ್ತಾನ ಅರ್ಥ ಮಾಡ್ಕೊಳ್ತು. ಭಾರತ ಮತ್ತೆ ಇರಾನ್ ನಡುವಿನ ಸಂಬಂಧ ಸಾವಿರಾರು ವರ್ಷಗಳಷ್ಟು ಹಳೆಯದು. ಆದ್ರೆ ಇಲ್ಲಿ ಭಾರತ ಇಸ್ರೇಲ್ ಪರ ನಿಂತ್ಕೊಂಡಿದೆ. ಮುಸ್ಲಿಂ ವಿರೋಧಿ ರಾಜಕೀಯದಿಂದಾಗಿ ಪ್ರಧಾನಿ ಮೋದಿ ಚುನಾವಣೆಗಳನ್ನ ಏನು ಗೆದ್ದಿರಬಹುದು, ಆದ್ರೆ ಇದು ಅವರ ಜಾಗತಿಕ ನಿಲುವನ್ನ ದುರ್ಬಲಗೊಳಿಸಿದೆ. ಭಾರತ ಒಂದು ಶ್ರೇಷ್ಠ ದೇಶ ಮತ್ತೆ ದೀರ್ಘಾವಧಿಯ ದೃಷ್ಟಿಕೋನವನ್ನು ಹೊಂದಿರುವಂತಹ ದೇಶ. ಹಾಗಿದ್ರೂ ಕೂಡ ಜಾಗತಿಕ ರಾಜತಾಂತ್ರಿಕೆಯಲ್ಲಿ ಅದು ಗೋಚರವಾಗದೇ ಉಳ್ಕೊಂಡಿದೆ. ಮತ್ತೆ ಜಾಗತಿಕ ನಾಯಕತ್ವದ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ಕೊಳ್ಳೋದು ಮಾತ್ರನೇ ಮುಂದುವರೆದಿದೆ.